ಸ್ನೇಹಿತರೆ ನಮಸ್ಕಾರ. ಮನಿ ಮಾತು ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀ ಸಿಮೆಂಟ್ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಹಾಗೂ ನೀವು ತುಂಬಾ ಜನ ಕಮೆಂಟಲ್ಲಿ ಕೇಳಿದ್ರಿ ಸರ್ ಶ್ರೀ ಸಿಮೆಂಟ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಿಸ್ಟ್ರಿ ಅಂಡ್ ಬಿಸಿನೆಸ್ ಮಾಡೆಲ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ವ್ಯಾಲ್ಯೂಯೇಷನ್ ಅಂಡ್ ರೇಷಿಯೋ ಅನಾಲಿಸಿಸ್, ಬಿಸಿನೆಸ್ ಪರ್ಫಾರ್ಮೆನ್ಸ್, ಕಂಪೇರ್ ವಿತ್ ಪಿಯರ್ ಕಂಪನೀಸ್, ಪಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕಡೆಯವರೆಗೆ ಇಂಟರಪ್ಟ್ ಮಾಡದೆ ನೋಡಿ. ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ಯಾವುದೇ ರೆಕಮೆಂಡೇಶನ್ ನೀಡುತ್ತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಗೆ ನೀವೇ ಜವಾಬ್ದಾರರಾಗಿರುತ್ತೀರಾ. ಹಾಗೆ ಇನ್ನು ಹೆಚ್ಚಿನ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ ರಿಲೇಟೆಡ್ಗಾಗಿ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ನನ್ನನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಶ್ರೀ ಸಿಮೆಂಟ್ ಕಂಪನಿ ಬಂದ್ಬಿಟ್ಟು ನಿಫ್ಟಿ 50 ಇರ್ತಕ್ಕಂಥದ್ದು. ರೀಸೆಂಟ್ 1.5 to 2 ಇಯರ್ಸ್ ಆಯಿತು ನಿಫ್ಟಿ 50 ಕಂಪನಿಗೆ ಬಂದು ಒಳ್ಳೆಯ ರಿಟರ್ನ್ಸ್ಗಳನ್ನು ಕೊಟ್ಟಿದೆ. ಹಾಗಾಗಿ ನಿಫ್ಟಿ 50ಗೆ ಬಂದಿದೆ. ಸೊ ಅದರ ಫುಲ್ ಡೆಪ್ತ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಗಮನವಿಟ್ಟು ಕೇಳಿ. ನಿಮ್ಮ ಹತ್ರ ಶ್ರೀ ಸಿಮೆಂಟ್ ಇದ್ರೆ ನೀವೇನ್ ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಕೋಬೇಕು. ಎಲ್ಲ ಡೇಟಾವನ್ನು ಕೂಡ ವಿವರವಾಗಿ ಹೇಳಿದ್ದೇನೆ. ಓಕೆ ಸ್ನೇಹಿತರೆ, ಕೊನೆಯಲ್ಲಿ ಇಂಪಾರ್ಟೆಂಟ್ ಸಜೆಷನ್ ಕೂಡ ಕೊಡ್ತಾ ಇದ್ದೇನೆ. ಓಕೆ, ಮೊದಲಿಗೆ ಹಿಸ್ಟ್ರಿ ಅಂಡ್ ಬಿಸಿನೆಸ್ ಮಾಡೆಲ್ ನೋಡೋದಾದ್ರೆ ಈ ಕಂಪನಿ ಶುರುವಾಗಿದ್ದು 1979 ರಾಜಸ್ಥಾನದಲ್ಲಿ. ಹಾಗೆ ಈ ಕಂಪನಿಯ ಒಂದು ಈ ಕಂಪನಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸಿಮೆಂಟ್ ಅಂಡ್ ಸಿಮೆಂಟ್ ರಿಲೇಟೆಡ್ ಪ್ರಾಡಕ್ಟ್ಸ್. ತುಂಬಾ ದೊಡ್ಡ ಕಂಪನಿ. ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಸಿಮೆಂಟಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಆ ಹೆಸರಲ್ಲೇ ಇದೆ, ಶ್ರೀ ಸಿಮೆಂಟ್ ಅಂತೆ. ಹಾಗೆ ಈ ಕಂಪನಿಯ ಒಂದು ರೆವಿನ್ಯೂ, ಈ ಕಂಪನಿ ಒಂದು ಮೇಜರ್ ರೆವಿನ್ಯೂ ಹಾಗೂ ಕಾಂಟ್ರಿಬ್ಯೂಟ್ ಬಂದ್ಬಿಟ್ಟು ಇಂಡಿಯನ್ ಮಾರ್ಕೆಟ್ ಅಲ್ಲೇ 94% ರೆವಿನ್ಯೂ ಬರ್ತಾ ಇದೆ. ಒಳ್ಳೆಯ ಸೈನ್. ನಮ್ಮ ದೇಶದಿಂದನೇ ಅವ್ರಿಗೆ ಅಷ್ಟು ರೆವಿನ್ಯೂ ಬರ್ತಾ ಇದೆ. ಹಾಗೆ ಕಂಪನಿಯ ಒಂದು ಪ್ರಾಡಕ್ಟ್ಸ್ ಗಳು ನೋಡೋದಾದ್ರೆ ನೀವು ನೋಡಿರ್ಬೋದು, ಈ ತರ ಒಂದು ಚಿತ್ರನು ನೋಡಿರ್ತೀರಾ ಶ್ರೀ ಸಿಮೆಂಟ್ದು. ಹಾಗೆ ರೂಫಾನು, ಡ್ರಂಗರು, ಇದೇ ತರ ಹಲವಾರು ಪ್ರಾಡಕ್ಟ್ಸ್ ಗಳು ಇದಾವೆ. ಇದು ಸುಮ್ಮನೆ ಒಂದು ಶಾಂಪಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದಾದ್ರೆ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್, ಇವರ ಒಂದು ಪ್ಲಾಂಟ್ ಏನಿದೆ ಏನು ಅಂತ ನೋಡೋದಾದ್ರೆ 4 ಫುಲ್ಲಿ ಇಂಟಗ್ರೇಟೆಡ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಇದೆ ಮತ್ತು 9 ಗ್ರೈಂಡಿಂಗ್ ಯೂನಿಟ್ಸ್ ಅಕ್ರಾಸ್ 9 ಸ್ಟೇಟ್ಸ್. ಇವರು ಫುಲ್ಲಿ ಇಂಟಗ್ರೇಟೆಡ್ 4 ಸಿಮೆಂಟ್ ಫ್ಯಾಕ್ಟರಿ ದೊಡ್ಡ ಪ್ಲಾಂಟ್ ಇದೆ. ಹಾಗೆ 9 ಗ್ರೈಂಡಿಂಗ್ ಯೂನಿಟ್ಸ್ ಕೂಡ ಇದೆ. ಅದು 9 ರಾಜ್ಯಗಳಲ್ಲಿ ಇಂಡಿಯಾದಲ್ಲಿ ತುಂಬಾ ದೊಡ್ಡ ಯೂನಿಟ್, ಒಳ್ಳೆಯ ಕಂಪನಿ. ಓಕೆ, ಹಾಗೆ ಅದರ ಒಂದು ಈಗ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋಣ. ಇವರ ಷೇರುಗಳನ್ನು ಯಾರ್ಯಾರು ಹಿಡಿದಿಟ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಪ್ರಮೋಟರ್ಸ್ 62%, FII ಅವರು 11%, DII ಅವರು 11.22%, ಅದರ್ ರಿಟೇಲ್ ಇನ್ವೆಸ್ಟರ್ ಅಂದ್ರೆ ನಿಮ್ಮಂತರ 14%. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಪ್ರಮೋಟರ್ಸ್ ಒಂದು ಒಳ್ಳೆಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ, 62%, ವೆರಿ ಗುಡ್. ಹಾಗೆ ಆ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ಲೆಡ್ಜಿಂಗ್ ನೋಡೋಣ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 5 ವರ್ಷದ ಡೇಟಾ ನೋಡೋಣ. ಇದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ 5 ವರ್ಷದ ಡೇಟಾ ನಿಮ್ಮ ಮುಂದೆ ಬರ್ತಾ ಇದೆ. 5 ವರ್ಷದ ಶೇರ್ ನೋಡೋದಾದ್ರೆ 2017ರಲ್ಲಿ 64%, 18ರಲ್ಲೂ ಕೂಡ 64%, 19ರಲ್ಲಿ ಕೂಡ 64%, 20ರಲ್ಲಿ 62%, ಹಾಗೆ 21ರಲ್ಲಿ 62%. 5 ವರ್ಷದಿಂದ ಕನ್ಸಿಸ್ಟೆನ್ಸಿ ಇದೆ, ಏನು ಸಮಸ್ಯೆ ಇಲ್ಲ. 2020ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ನಾಟ್ ಮ್ಯಾಟರ್. 2% ಕಮ್ಮಿ ಆಗಿದೆ, ಡೋಂಟ್ ವರಿ. ಬಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಲ್ಲಿ ನೋಡಿದಾಗ ಪ್ರಮೋಟರ್ಸ್ ಹೋಲ್ಡಿಂಗು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಹಾಗೆ ಪ್ಲೆಡ್ಜಿಂಗ್ ವಿಭಾಗಕ್ಕೆ ನೋಡಿದಾಗ ಪ್ಲೆಡ್ಜಿಂಗ್ ಅಲ್ಲಿ ಯಾವುದೇ ತರಹದ ಪ್ಲೆಡ್ಜ್ ಅಂದ್ರೆ ಹಡ ಇಟ್ಬಿಟ್ಟು ಇವರ ಶೇರ್ ಅನ್ನ ಹಡ ಇಟ್ಬಿಟ್ಟು ಸಾಲ ತಗೊಂಡಿಲ್ಲ, ಒಂದು ಒಳ್ಳೆಯ ಸೈನ್. ಇವರ ಒಂದು ಯಾವುದೇ ತರಹದ ಕಂಪನಿಗಳ ಪ್ಲೆಡ್ಜ್ ಮಾಡಿ ಲೋನ್ ತಗೊಂಡಿಲ್ಲ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ಅಂಡ್ ರೇಷಿಯೋ ಅನಾಲಿಸಿಸ್ ನೋಡೋದಾದ್ರೆ ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ, ಬುಕ್ ವ್ಯಾಲ್ಯೂ 4853 ರೂಪಾಯಿ ಇದೆ. ಯಾಕಂದ್ರೆ ಈ ಶೇರಿನ ಬೆಲೆ ಕೂಡ ಜಾಸ್ತಿ ಇದೆ, ಹಾಗಾಗಿ ಬುಕ್ ವ್ಯಾಲ್ಯೂ ಜಾಸ್ತಿ ಬಂದಿದೆ. ಹಾಗೆ ಇಂಡಸ್ಟ್ರಿ ಪಿ ಅಂದ್ರೆ ಸೆಕ್ಟಾರ್ ಪಿ 29.31 ಇದೆ. ಹಾಗೆ ಪಿ ರೇಷಿಯೋ ನೋಡೋದಾದ್ರೆ 38.14. ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದಾಗ ಪಿ ರೇಷಿಯೋ ಸ್ವಲ್ಪ ರೇಟ್ ಜಾಸ್ತಿ ಆಯಿತು, ಬಟ್ ಅದೇ ಓನ್ಲಿ ಪಿ ರೇಷಿಯೋ ಆಧಾರದ ಮೇಲೆ ಇದರ ಫರ್ದರ್ ಅನಾಲಿಸಿಸ್ ಮಾಡಿದ ಮೇಲೆನೆ ನೀವು ಡಿಸೈಡ್ ತಗೋಬೇಕಾಗುತ್ತೆ. ಈಗ ನಾನು ನೆಟ್ ಪ್ರಾಫಿಟ್ ಮಾರ್ಜಿನ್ ಕಡೆ ಹೋಗ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟು, ಎಲ್ಲರಿಗೂ ಗೊತ್ತಿರುತ್ತೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದ್ರೆ ಕಂಪನಿ ಏನ್ ಸೇಲ್ಸ್ ಮಾಡುತ್ತೋ ಅದರ ಒಂದು ಸೇಲ್ಸ್ ಅಲ್ಲಿ ಅವರ ಒಂದು ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಜಿನ್ ಪ್ರಾಫಿಟ್ ಇದೆ ಅಂತ. ಆ ಒಂದು ಸೇಲ್ಸ್ ಅಲ್ಲಿ ಎಕ್ಸ್ಪೆಂಡಿಚರು, ಟ್ಯಾಕ್ಸು, ಇಂಟ್ರೆಸ್ಟು, ಹಾಗೆ ಟ್ಯಾಕ್ಸು, ಎಕ್ಸ್ಪೆಂಡಿಚರು ಇವು ಎಲ್ಲವನ್ನು ಕೂಡ ತೆಗೆದು ಉಳಿತಕ್ಕಂತಹ ದುಡ್ಡನ್ನೇ ನೆಟ್ ಪ್ರಾಫಿಟ್ ಅಂತ. ಆ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ ನೋಡೋದಾದ್ರೆ ಸೇಲ್ಸ್ ಇಂದ ನೆಟ್ ಪ್ರಾಫಿಟ್ಗೆ 2018ರಲ್ಲಿ 14%, 2019ರಲ್ಲಿ 8%, 2020ರಲ್ಲಿ 11.99%, 2021ರಲ್ಲಿ 16%, ಹಾಗೆ 2020ರಲ್ಲಿ 15%.
ಪರವಾಗಿಲ್ಲ ಅಂತ ಹೇಳ್ತೀನಿ. ನೆಟ್ ಪ್ರಾಫಿಟ್ ಮಾರ್ಜಿನ್ ಮ್ಯಾಕ್ಸಿಮಮ್ 15 ಒಳಗಡೆನೆ ಇದೆ, 15 ಮೇಲ್ ಬಂದಿಲ್ಲ. ಬಟ್ ಬೇರೆ ಕಂಪನಿಯನ್ನು ಕೂಡ ಕಂಪೇರ್ ಮಾಡಬೇಕಾಗುತ್ತೆ, ಆಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ನೆಕ್ಸ್ಟ್ ರಿಟರ್ನ್ ಆನ್ ಇಕ್ವಿಟಿ ಅಂದ್ರೆ ROE ಅಂತಾನು ಕರೀತಾರೆ. ರಿಟರ್ನ್ ಆನ್ ಇಕ್ವಿಟಿ ಅಂತ ನಾನು ಆಲ್ಮೋಸ್ಟ್ ನಮ್ಮ ಒಬ್ಬ ಯೂಟ್ಯೂಬ್ ವ್ಯೂವರ್ಸ್ ಎಲ್ಲರಿಗೂ ಗೊತ್ತಿದೆ. ಬಟ್ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ROE ಅಂತಂದ್ರೆ ಕಂಪನಿಯ ಶೇರ್ ಕ್ಯಾಪಿಟಲ್ ಏನಿದೆಯೋ ಆ ಒಂದು ಕ್ಯಾಪಿಟಲ್ ಇಂದ ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಬಂದಿದೆ ಅಂತ ಒಂದು ನೋಡೋದಾದ್ರೆ 18ರಲ್ಲಿ 15%, 19ರಲ್ಲಿ 10%, 20ರಲ್ಲಿ 11%, 21ರಲ್ಲಿ 14%, 22ರಲ್ಲಿ 13%. ಪರವಾಗಿಲ್ಲ, ಒಳ್ಳೆಯ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ವೆರಿ ಗುಡ್, ನಾಟ್ ಬ್ಯಾಡ್ ಅನ್ನಂಗೆಲ್ಲ ಮಿಡಲ್ ರೇಂಜ್ ಅಲ್ಲಿ ಇದ್ದಾರೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗಿದ್ರೆ ಡೆಪ್ ಟು ಇಕ್ವಿಟಿ ರೇಷಿಯೋ ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಡೆಪ್ ಟು ಇಕ್ವಿಟಿ ರೇಷಿಯೋ ಅಂದ್ರೆ ಒಂದು ಕಂಪನಿಯ ಇಕ್ವಿಟಿಯಲ್ಲಿ ಎಷ್ಟು ಸಾಲ ಇದೆ ಅಂತ, ಅವರ ಒಂದು ಶೇರ್ ಕ್ಯಾಪಿಟಲ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಆ ರೇಷಿಯೋದಲ್ಲಿ ಸಾಲ ಇದೆ ಅಂತ ನೋಡ್ಬೇಕಾಗುತ್ತೆ. ಅದನ್ನ ಡಿಬಾರಿ ರೇಷಿಯೋ ಅಂತಾನೆ ಕರೀತಾರೆ. ಇದು ಒಂದಕ್ಕಿಂತ ಕಡಿಮೆ ಇದ್ರೆ ಒಂದು ಒಳ್ಳೆಯ ಸೈನು. ಇಲ್ಲಿ 5 ವರ್ಷದ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡೋದಾದ್ರೆ 18ರಲ್ಲಿ 0.38, 19ರಲ್ಲಿ 0.29, 20ರಲ್ಲಿ 0.18, 21ರಲ್ಲಿ 0.12, 22ರಲ್ಲಿ 0.12. ಡೆಪ್ ಟು ಇಕ್ವಿಟಿ ರೇಷಿಯೋ ತುಂಬಾ ಚೆನ್ನಾಗಿದೆ. ಒಂದಕ್ಕಿಂತ ಎಲ್ಲಾ ವರ್ಷದಲ್ಲೂ ಕೂಡ ಕಡಿಮೆ ಇದೆ. ಏನು ಅಂತ ಸಮಸ್ಯೆ ಇಲ್ಲ ಡೆಪ್ ಟು ಇಕ್ವಿಟಿ ರೇಷಿಯೋದಲ್ಲಿ. ಹಾಗೆ ನೆಕ್ಸ್ಟ್ ಇವರ ಒಂದು ಸೇಲ್ಸ್ ನೋಡೋಣ, ತುಂಬಾ ಇಂಪಾರ್ಟೆಂಟ್. ಕಂಪನಿ ಸೇಲ್ಸ್ ಮೇನ್ ಇಂಪಾರ್ಟೆಂಟ್. ಕಂಪನಿ ಒಳ್ಳೆಯ ಸೇಲ್ಸ್ ಆದ್ರೆ ಆಗ ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವರ ಸೇಲ್ಸ್ ನೋಡೋದಾದ್ರೆ 5 ವರ್ಷದ ಡೇಟಾ ತಗೊಂಡಿದ್ದೀನಿ. 2018ರಲ್ಲಿ 9,800 ಕೋಟಿ, 2019ರಲ್ಲಿ 12,500 ಕೋಟಿ, 2020ರಲ್ಲಿ 12,800 ಕೋಟಿ, 2021ರಲ್ಲಿ 13,400 ಕೋಟಿ, ಹಾಗೆ 2022ರಲ್ಲಿ 15,000 ಕೋಟಿ. ಇದನ್ನ ನಾನು ಗ್ರಾಫ್ ಅಲ್ಲಿ ಮಾತಾಡ್ತೀನಿ. ಈಗ ನೆಟ್ ಪ್ರಾಫಿಟ್ ಕಡೆ ಹೋಗೋಣ. ನೆಟ್ ಪ್ರಾಫಿಟ್ ನ 5 ವರ್ಷದ ಡೀಟೇಲ್ಸ್ ನೋಡಿದಾಗ 18ರಲ್ಲಿ 1,300 ಕೋಟಿ, 19ರಲ್ಲಿ 1,015 ಕೋಟಿ, 20ರಲ್ಲಿ 1,500, 21ರಲ್ಲಿ 2,200, ಹಾಗೆ 22ರಲ್ಲಿ 2,300 ಕೋಟಿ. ಈಗ ಎರಡನ್ನೂ ಕೂಡ ಒಂದು ಗ್ರಾಫ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಆಲ್ರೆಡಿ ಹೇಳಿದ್ದೀನಿ, ನೆಟ್ ಪ್ರಾಫಿಟ್ ಕೂಡ ಆಲ್ರೆಡಿ ಹೇಳಿದ್ದೀನಿ. ಈಗ ಅವೆರಡರ ಒಂದು ಗ್ರಾಫ್ ಅಲ್ಲಿ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಇರೋದು ಸೇಲ್ಸ್, ಗ್ರೀನ್ ಕಲರ್ ಅಲ್ಲಿ ಪ್ರಾಫಿಟ್. ಸೇಲ್ಸ್ ನೋಡ್ತಾ ಹೋದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ, ಒಳ್ಳೆಯ ಸೈನ್. 2018ರಿಂದ 22ರಲ್ಲಿ ಒಳ್ಳೆಯ ಒಂದು ಗ್ರಾಫ್ ಕೂಡ ಇದೆ. ಸೇಲ್ಸ್ ಬಗ್ಗೆ ಏನು ಸಮಸ್ಯೆ ಇಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ನೆಟ್ ಪ್ರಾಫಿಟ್ ಕಡೆ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ 19ರಲ್ಲಿ, 20ರಲ್ಲಿ, ಆಮೇಲೆ 21, 22ರಲ್ಲಿ ಒಳ್ಳೆಯ ಸೇಲ್ಸ್ ಕೂಡ ಇದೆ. ಇದು ಈ ಕಂಪನಿಯ ಶ್ರೀ ಸಿಮೆಂಟ್ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಸೇಲ್ಸ್, ಪ್ರಾಫಿಟ್ ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದೇನೆ. ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋದ್ರೆ ಮುಂದಿನ ಪ್ಯಾರಾಮೀಟರ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂಡ್ ಕಂಪೇರ್ ವಿತ್ ಪಿಯರ್ ಕಂಪನೀಸ್. ತುಂಬಾ ಇಂಪಾರ್ಟೆಂಟ್. ಈ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೇ ಸೆಕ್ಟರ್ ಅಂದ್ರೆ ಇದೇ ಸಿಮೆಂಟಿಂಗ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂತಹ ಬೇರೆ ಕಂಪನಿಗಳ ಜೊತೆ ಕಂಪೇರ್ ಮಾಡಿದೀನಿ. ಅದೇ ತರ ಮಾಡಬೇಕು, ಆಗ ನಿಮಗೊಂದು ಐಡಿಯಾ ಸಿಗುತ್ತೆ. ಈಗ ನಾನು ನಿಮ್ಮ ಮುಂದೆ ಶ್ರೀ ಸಿಮೆಂಟ್ 75,578 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ 1,92,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ. ಅಂಬುಜಾ ಸಿಮೆಂಟ್ 74,000 ಕೋಟಿ ಇದೆ. ಹಾಗೆ ACC 41,811 ಕೋಟಿ. ಇಲ್ಲಿ ಕರೆಕ್ಟ್ ಆಗಿ ನೋಡೋದಾದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ಲೀಡರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ, ಅತಿ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಸಿಮೆಂಟಿಂಗ್ ಸೆಕ್ಟರ್ ಅಲ್ಲಿ. ಹಾಗಾಗಿ ತುಂಬಾ ಗಮನ ಕೊಡಬೇಕಾಗುತ್ತೆ, ಕಂಪೇರ್ ಮಾಡಬೇಕಾಗುತ್ತೆ ಶ್ರೀ ಸಿಮೆಂಟ್ ಹಾಗೂ ಅಲ್ಟ್ರಾಟೆಕ್ ಸಿಮೆಂಟಿಗೆ. ಯಾಕೆ ಅಂತ ಅಂದ್ರೆ ಅವರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತುಂಬಾ ದೊಡ್ಡ ಮೊತ್ತದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಶ್ರೀ ಸಿಮೆಂಟಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಇನ್ನೂ ಸ್ವಲ್ಪ ಫೈನಲೈಸ್ ಮಾಡಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈಗ ನಾನು ನಿಮ್ಮ ಮುಂದೆ ಕ್ಲಿಯರ್ ಆಗಿ ಒಂದು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪೇರ್ ವಿತ್ ಪಿಯರ್ ಕಂಪನೀಸ್ ಜೊತೆ ಎಲ್ಲ ಡೇಟಾವನ್ನು ವಿವರವಾಗಿ ಇಟ್ಟಿದ್ದೇನೆ. ಇಲ್ಲಿ ಈ ಚಾರ್ಟ್ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ತುಂಬಾ ಇಂಪಾರ್ಟೆಂಟ್. ಈ ಒಂದು ಚಾರ್ಟ್ ಯಾರು ಕೂಡ ಇಷ್ಟು ಡೀಟೇಲ್ ಹೇಳಲ್ಲ. ಈ ಚಾರ್ಟ್ ರೆಡಿ ಮಾಡ್ಬೇಕಂದ್ರೆ ಕನಿಷ್ಠ ಪಕ್ಷ 3/4 ಗಂಟೆ ಅಂತೂ ಬೇಕು. ಯಾಕಂದ್ರೆ 5 ಕಂಪನಿಯ ಎಲ್ಲ ಡೇಟಾವನ್ನು ಒಂದೇ ಒಂದು ಚಾರ್ಟ್ ಅಲ್ಲಿ ಇಟ್ಟಿದ್ದೇನೆ. ನೋಡಿ ಸ್ನೇಹಿತರೆ, ನಿಮ್ಮ ಮುಂದೆ ಬಂದಿದೆ 5 ಕಂಪನಿಯನ್ನ ಕಂಪೇರ್ ಮಾಡಿದ್ದೇನೆ. ಶ್ರೀ ಸಿಮೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್, ಅಂಬುಜಾ ಸಿಮೆಂಟ್, ACC ಹಾಗೆ ಡಾಲ್ಮಿಯಾ ಭಾರತ್. ಇವೆಲ್ಲವೂ ಕೂಡ ಸಿಮೆಂಟಿಂಗ್ ಕಂಪನಿಗಳೇ. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ. ಇದರ ನೆಟ್ ಪ್ರಾಫಿಟ್ ಮಾರ್ಜಿನ್ ಕಡೆ ಹೋಗೋದಾದ್ರೆ ಶ್ರೀ ಸಿಮೆಂಟ್ 15%, ಅಲ್ಟ್ರಾಟೆಕ್ 13%, ಅಂಬುಜಾ ಸಿಮೆಂಟ್ 12%, ACC 11%, ಡಾಲ್ಮಿಯಾ 10%. ಇಲ್ಲಿ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಶ್ರೀ ಸಿಮೆಂಟ್ ಲೀಡರ್ ಇದೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ROE ನೋಡೋದಾದ್ರೆ ಶ್ರೀ ಸಿಮೆಂಟ್ 13%, ಅಲ್ಟ್ರಾಟೆಕ್ 14%, ಅಂಬುಜಾ 10%, ACC 13%, ಡಾಲ್ಮಿಯಾ 7%. ಇಲ್ಲಿ ಲೀಡರ್ ಅಲ್ಟ್ರಾಟೆಕ್ ಸಿಮೆಂಟ್ ಇದೆ, ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ROE ಅಲ್ಲಿ. ಹಾಗೆ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡಿದ್ರೆ 0.12 ಶ್ರೀ ಸಿಮೆಂಟ್, 0.20 ಅಲ್ಟ್ರಾಟೆಕ್, ಅಂಬುಜಾ ಸಿಮೆಂಟ್ 0 ಇದೆ, ACC 0 ಇದೆ, ಡಾಲ್ಮಿಯಾ 0.20. 5 ಕಂಪನಿಯು ಕೂಡ ಡೆಪ್ ಟು ಇಕ್ವಿಟಿ ರೇಷಿಯೋದಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಅಂತ ಸಾಲ ಇಲ್ಲ ಅಂತ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ತೋರಿಸ್ತಾ ಇದೆ.
ಹಾಗೆ ಒಂದು ವರ್ಷದ ಸೇಲ್ಸ್ ನೋಡೋದಾದ್ರೆ ಶ್ರೀ ಸಿಮೆಂಟ್ ಅಲ್ಲಿ 15,000 ಕೋಟಿ, ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ 52,000 ಕೋಟಿ, ಅಂಬುಜಾ ಸಿಮೆಂಟ್ ಅಲ್ಲಿ 28,000 ಕೋಟಿ, ACC 16,000 ಕೋಟಿ, ಹಾಗೆ ಡಾಲ್ಮಿಯಾ 11,000 ಕೋಟಿ. ಇಲ್ಲಿ ನಾನು ಗಮನಿಸಿದಂಗೆ ಇವರ ಸೇಲ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪೇರ್ ಮಾಡಿದಾಗ ಶ್ರೀ ಸಿಮೆಂಟ್ ನ ಸೇಲ್ಸ್ ಆಫ್ ಅಮೌಂಟ್ ತುಂಬಾ ಕಡಿಮೆ ಇದೆ. ಕರೆಕ್ಟ್ ಆಗಿ ಗಮನ ಕೊಡ್ಬೇಕಾಗುತ್ತೆ. ಅದು ಅಲ್ಲದೆ ಅಂಬುಜಾ ಸಿಮೆಂಟ್ ಕೂಡ ಸೇಲ್ಸ್ ಜಾಸ್ತಿ ಇದೆ, ACC ಅವ್ರ ಸೇಲ್ಸ್ ಕೂಡ ಜಾಸ್ತಿ ಇದೆ. ಹಾಗೆ ಇವರ ಒಂದು ನೆಟ್ ಪ್ರಾಫಿಟ್ ಕಡೆ ಗಮನ ಕೊಡೋದಾದ್ರೆ ಶ್ರೀ ಸಿಮೆಂಟ್ 2,000 ಕೋಟಿ, ಅಲ್ಟ್ರಾಟೆಕ್ 7,200 ಕೋಟಿ, ಅಂಬುಜಾ 3,600 ಕೋಟಿ, ACC 1,851, ಹಾಗೆ ಡಾಲ್ಮಿಯಾ ಬಂದ್ಬಿಟ್ಟು 1,160 ಕೋಟಿ. ಇಲ್ಲೂ ಕೂಡ ಅಲ್ಟ್ರಾಟೆಕ್, ಅಂಬುಜಾ ಅವರು ಪ್ರಾಫಿಟ್ ಅಲ್ಲೂ ಕೂಡ ಇದು ತುಂಬಾ ಒಳ್ಳೆಯ ಒಂದು ಅಮೌಂಟ್ ಅಲ್ಲಿ ಪ್ರಾಫಿಟ್ ಬಂದಿದೆ. ಬಟ್ ಯಾಕಂದ್ರೆ ಸೇಲ್ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಪ್ರಾಫಿಟ್ ಕೂಡ ಜಾಸ್ತಿ ಬಂದೇ ಬರುತ್ತೆ ಕಂಪೇರ್ ಮಾಡಿದಾಗ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಟ್ರಾಟೆಕ್, ಹಾಗೆ ಇನ್ನೊಂದು 1 ವರ್ಷದ ರಿಟರ್ನ್, 5 ವರ್ಷದ ರಿಟರ್ನ್, 10 ವರ್ಷದ ರಿಟರ್ನ್ ನಿಮ್ಮ ಮುಂದೆ ಕೊಟ್ಟಿದ್ದೇನೆ. ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ಹಾಗೆ ತುಂಬಾ ಇಂಪಾರ್ಟೆಂಟ್ ಕೂಡ. ಇದನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವೇ ಡಿಸೈಡ್ ಮಾಡ್ಬೋದು ಯಾವ ಕಂಪನಿ ಬೆಸ್ಟ್ ಅಂತ. ಶ್ರೀ ಸಿಮೆಂಟ್ ಕಂಪನಿಯ ಒಂದು ರಿಟರ್ನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದು ವರ್ಷದಲ್ಲಿ -26%. ಇಲ್ಲಿ ಒಂದು ವರ್ಷದ ಡೇಟಾ ತುಂಬಾ ಇಂಪಾರ್ಟೆಂಟ್ ಏನಲ್ಲ, ಬಟ್ ಅದರ್ ಕಂಪ್ನಿ ಜೊತೆ ಕಂಪೇರ್ ಮಾಡಿದಾಗ ಅದು ಅದೇ ತರ ಕಂಪ್ಯಾರಿಸನ್ ಆದಾಗ ಅದೇ ತರ ಒಂದು ವ್ಯಾಲ್ಯೂ ಇದ್ರೆ ಓಕೆ ಆಲ್ಮೋಸ್ಟ್. ಬಟ್ ಇಲ್ಲಿ ಕಂಪೇರ್ ಮಾಡಿದಾಗ ಶ್ರೀ ಸಿಮೆಂಟ್ ತುಂಬಾ ಡೌನ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಂಪೇರ್ ಮಾಡಿದಾಗ ಒಂದು ವರ್ಷದಲ್ಲಿ 3% ರಿಟರ್ನ್ ತುಂಬಾ ಕಡಿಮೆ ಆಯಿತು. 5 ವರ್ಷದ ರಿಟರ್ನ್ ನಮಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 15% ಮೇಲಾದ್ರೂ ಇರಬೇಕು. 3% ತುಂಬಾ ಕಡಿಮೆ ಆಯಿತು. ಆದರೆ 10 ವರ್ಷದ ರಿಟರ್ನ್ ತುಂಬಾ ಚೆನ್ನಾಗಿದೆ, 21%. ಬಟ್ 5 ವರ್ಷದ ರಿಟರ್ನ್ ನನಗೆ ಓಕೆ ಆಗ್ಲಿಲ್ಲ, 3% ಇದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಅಲ್ಟ್ರಾಟೆಕ್ ಸಿಮೆಂಟ್ ಇಂದ ಶ್ರೀ ಸಿಮೆಂಟ್ ಕಂಪೇರ್ ಮಾಡಿದಾಗ ಒಂದು ವರ್ಷದಲ್ಲಿ -13% ಗುಡ್. ಶ್ರೀ ಸಿಮೆಂಟ್ ಕಂಪೇರ್ ಮಾಡಿದ್ರೆ ಅಲ್ಟ್ರಾಟೆಕ್ ಗುಡ್. ಹಾಗೆ 5 ವರ್ಷದಲ್ಲೂ ಕೂಡ 10% ರಿಟರ್ನ್, 10 ವರ್ಷದಲ್ಲೂ ಕೂಡ 15% ರಿಟರ್ನ್. ಹಾಗೆ ಅಂಬುಜಾ ಸಿಮೆಂಟ್ ಕೂಡ ಒಂದು ವರ್ಷದಲ್ಲಿ ಬರೇ -9% ರಿಟರ್ನ್, 5 ವರ್ಷದಲ್ಲಿ 7%, 10 ವರ್ಷದಲ್ಲಿ 7%. ತುಂಬಾ ಕಡಿಮೆ ಆಯಿತು 5 ವರ್ಷದ್ದು 10 ವರ್ಷದ್ದು ಅಂಬುಜಾ ಸಿಮೆಂಟ್. ಹಾಗೆ ACC ಅಲ್ಲಿ ನೋಡಿದರೆ -7% ಒಂದು ವರ್ಷದ್ದು, 5 ವರ್ಷಕ್ಕೆ 5%, 10 ವರ್ಷಕ್ಕೆ 5%, ತುಂಬಾ ಕಡಿಮೆ ಆಯಿತು ACCನೂ ಕೂಡ. ಹಾಗೆ ಡಾಲ್ಮಿಯಾ ನೋಡೋದಾದ್ರೆ 5 ವರ್ಷದ 10 ವರ್ಷದ ಡೇಟಾ ಎಲ್ಲ ಇದು ರೀಸೆಂಟ್ ಆಗಿ ಬಂದಿರೋದ್ರಿಂದ ಒಂದು ವರ್ಷದ ರಿಟರ್ನ್ ನೋಡಿದ್ರೆ -26%. ಇಲ್ಲಿ ನಿಮಗೆ ಒಂದು ಕನ್ಕ್ಲೂಷನ್ ಆಗಿ ಒಂದು ಸಜೆಷನ್ ಕೊಡೋದಾದ್ರೆ ತುಂಬಾ ಇಂಪಾರ್ಟೆಂಟ್. ಶ್ರೀ ಸಿಮೆಂಟ್ ಅಲ್ಲಿ 5 ವರ್ಷದ ರಿಟರ್ನ್ ಕಮ್ಮಿ ಆಗಿದೆ. ಇದು ಒಳ್ಳೆಯ ರಿಟರ್ನ್ ಕೊಟ್ಟಿದೆ, ಒಳ್ಳೆಯ ಕಂಪನಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ 5 ವರ್ಷದ ರಿಟರ್ನ್ ಕಮ್ಮಿ ಇದೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮ್ಮ ಸಜೆಷನ್. ಈಗ ಮುಂದಿನ ಒಂದು ಪ್ಯಾರಾಮೀಟರ್ಗೆ ಹೋಗೋದಾದ್ರೆ ಬೋನಸ್ ಅಂಡ್ ಸ್ಟಾಕ್ ಸ್ಪ್ಲಿಟ್ ಹಿಸ್ಟ್ರಿ ನೋಡೋದಾದ್ರೆ ಈ ಕಂಪನಿ ಯಾವುದೇ ತರಹದ ಬೋನಸ್ ಮತ್ತೆ ಸ್ಪ್ಲಿಟ್ ಅನ್ನು ಕೊಟ್ಟೇ ಇಲ್ಲ ಇದುವರೆಗೂ. ಹಾಗೆ ನೆಕ್ಸ್ಟ್ ಮುಂದಿನ ಒಂದು ಪ್ಯಾರಾಮೀಟರ್ ಕಾಸ್ಟ್ ಪ್ರಾಫಿಟ್ ಫಾರ್ ದ ಇನ್ವೆಸ್ಟರ್, ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಇದರ ಒಂದು 20 ವರ್ಷದ ರಿಟರ್ನ್ ನೋಡೋದಾದ್ರೆ 1 ಆಗಸ್ಟ್ 2002 ಇದರ ಪ್ರೈಸ್ 44 ರೂಪಾಯಿ ಇತ್ತು. ಈಗ 20,947. ಆಗ 10,000 ಇನ್ವೆಸ್ಟ್ ಮಾಡಿದ್ರೆ ಈಗ ನಿಮ್ಮ ಕೈಯಲ್ಲಿ 46 ಲಕ್ಷ. ಅದರ 20 ವರ್ಷದ CAGR ನೋಡಿದ್ರೆ 35.99. ತುಂಬಾ ಒಳ್ಳೆಯ ರಿಟರ್ನ್, 20 ವರ್ಷದ ರಿಟರ್ನ್ ಬಂದಿದೆ. ತುಂಬಾ ಖುಷಿ ಆಯ್ತು ರಿಟರ್ನ್ ನೋಡಿ, ಒಳ್ಳೆಯ ರಿಟರ್ನ್ 20 ವರ್ಷಕ್ಕೆ. 5 ವರ್ಷದ ರಿಟರ್ನ್ ನೋಡೋದಾದ್ರೆ 1 ಆಗಸ್ಟ್ 2017 ಇದರ ಪ್ರೈಸ್ 17,500 ರೂಪಾಯಿ ಇದೆ. ಅದೇ 5 ವರ್ಷಕ್ಕೆ ಅಂದ್ರೆ ಮೀನ್ಸ್ ಈಗ ನಿನ್ನೆಯ ಕ್ಲೋಸಿಂಗ್ ಅಲ್ಲಿ 2022 ಆಗಸ್ಟ್ ಅಲ್ಲಿ 20,947. ನೀವು ಆಗೇನಾದ್ರೂ 1 ಲಕ್ಷ 5 ವರ್ಷದ ಹಿಂದೆ ಹಾಕಿದ್ರೆ ಈಗ ನಿಮಗೆ 1,19,000. ಇದರ CAGR 3.55%. ತುಂಬಾ ಕಡಿಮೆ ಆಯ್ತು. ಅದಕ್ಕೆ ನಾನು ಹೇಳೋದು ಬರೀ 20 ವರ್ಷದೊಂದೇ ಡಿಪೆಂಡ್ ಆಗಬಾರ್ದು, 5 ವರ್ಷದ ರಿಟರ್ನ್ ಕೂಡ ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. 20 ವರ್ಷದ ರಿಟರ್ನ್ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. 5 ವರ್ಷದ ಅಷ್ಟೇ ಬೇಜಾರಾಯ್ತು, ಬರೇ 3.55%. ನನ್ನ ಪ್ರಕಾರ ತುಂಬಾ ಕಡಿಮೆ ಆಯ್ತು. ಹಾಗೆ ಇದರ ಒಂದು ಪ್ರೈಸ್ ಹಿಸ್ಟ್ರಿ ನೋಡಿದ್ರೆ 52 ವೀಕ್ 31,469, 52 ವೀಕ್ 17,000, ಲೈಫ್ ಟೈಮ್ 31,469. ಕರೆಂಟ್ ಪ್ರೈಸ್ ನಿನ್ನೆಯ ಕ್ಲೋಸಿಂಗ್ ಅಲ್ಲಿ 20,947. ಸ್ನೇಹಿತರೆ, ಮತ್ತೆ ಮುಂದಿನ ಪ್ಯಾರಾಮೀಟರ್ಗೆ ಹೋಗೋದಾದ್ರೆ ಡಿವಿಡೆಂಟ್ ಹಿಸ್ಟ್ರಿ. ಇವರು ಡಿವಿಡೆಂಟ್ 5 ವರ್ಷ ಡಿವಿಡೆಂಟ್ ನಿಮ್ಮ ಮುಂದೆ ಇಟ್ಟಿದ್ದೇನೆ. 18ರಲ್ಲಿ 50 ರೂಪಾಯಿ ಕೊಟ್ಟಿದ್ದಾರೆ, 19ರಲ್ಲಿ 60 ರೂಪಾಯಿ ಕೊಟ್ಟಿದ್ದಾರೆ, 20ರಲ್ಲಿ 110 ರೂಪಾಯಿ ಕೊಟ್ಟಿದ್ದಾರೆ, 21ರಲ್ಲಿ 60 ರೂಪಾಯಿ ಕೊಟ್ಟಿದ್ದಾರೆ, ಹಾಗೆ 22ರಲ್ಲಿ 90 ರೂಪಾಯಿ ಕೊಟ್ಟಿದ್ದಾರೆ. ವರ್ಷ ಒಳ್ಳೆಯ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಇದರ ಪ್ರೈಸ್ ಕೂಡ ಜಾಸ್ತಿ ಇದೆ, ಹಾಗಾಗಿ ಡಿವಿಡೆಂಡ್ ಕೂಡ ಜಾಸ್ತಿ ಆಗಿದೆ. ಇದು ಪರ್ ಶೇರಿಗೆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ಏನೂ ಇಲ್ಲ, ನಾರ್ಮಲ್ ಆಗಿ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಬಟ್ ವರ್ಷ ಕನ್ಸಿಸ್ಟೆನ್ಸಿ ಡಿವಿಡೆಂಡ್ ಬರ್ತಾ ಇದೆ. ಹಾಗೆ ಇನ್ನೊಂದು ಲಾಂಗ್ ಟರ್ಮ್ ಒಂದು ಸ್ಟಾಕ್ ನ ಒಂದು ಗ್ರಾಫ್ ಹಾಕಿದ್ದೀನಿ ನಿಮ್ಮ ಮುಂದೆ ನೋಡಿ. ಇದು ಶ್ರೀ ಸಿಮೆಂಟ್ ನ ಗ್ರಾಫ್ ಒಳ್ಳೆಯ ರಿಟರ್ನ್ ಕೊಡ್ತಾ ಇದೆ. ಈಗ ರೀಸೆಂಟ್ 3 ವರ್ಷದಲ್ಲಿ
ಅಂತ ಹೇಳ್ಕೊಳಂತ ರಿಟರ್ನ್ ಬಂದಿಲ್ಲ. ಈ ಚಾರ್ಟ್ ಹಿಂಗೆ ಬಂದು ಹಿಂಗೆ ಹೋಗಿದ್ರೆ ಒಳ್ಳೆಯ ರಿಟರ್ನ್ ಆಗ್ತಾ ಇತ್ತು, ಆದರೆ ಇದು ಹಿಂಗ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗಿದೆ. ಈಗ ನನ್ನ ಕೊನೆಯ ಸಜೆಷನ್, ಶ್ರೀ ಸಿಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡ, ಅಥವಾ ಇನ್ವೆಸ್ಟ್ ಮಾಡಿದವ್ರು ಏನ್ ಮಾಡಬೇಕು? ಶ್ರೀ ಸಿಮೆಂಟ್ ಅನ್ನ ನಾನು ಕರೆಕ್ಟ್ ಆಗಿ ಅನಾಲಿಸಿಸ್ ಹಾಗೂ ನಿಮ್ಮ ಮುಂದೆ ಇಟ್ಟಿರೋ ಡೇಟಾ ನಾನು ಅನಾಲಿಸಿಸ್ ಮಾಡಿ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಕಳೆದ 20 ವರ್ಷದಲ್ಲಿ ಒಳ್ಳೆಯ ರಿಟರ್ನ್ ಕೊಟ್ಟಿದೆ, ಬಟ್ 5 ವರ್ಷದಿಂದ ಕನ್ಸಿಸ್ಟೆನ್ಸಿ ಅಂತ ಇಲ್ಲ, ಕಡಿಮೆ ಆಯ್ತು. 3% ಅಂದ್ರೆ ತುಂಬಾ ಕಡಿಮೆ ಆಯ್ತು. ಈಗ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಸೋ ಬೆಟರ್. ಅದರ ರಿಸಲ್ಟ್ ನೋಡ್ಬೇಕಾಗುತ್ತೆ. ಈಗ ಒಂದ್ 2-3 ಕ್ವಾರ್ಟರ್ ರಿಸಲ್ಟ್ಸ್ ನೋಡಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಆಲ್ರೆಡಿ ನೀವೇನಾದ್ರೂ ಈ ಶೇರ್ ಇಟ್ಕೊಂಡಿದ್ದೀರಾ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಬೇರೆದಕ್ಕೆ ಇನ್ವೆಸ್ಟ್ ಮಾಡ್ತಾ ಹೋಗಿ. ಇದೇ ಶೇರ್ಗೆ ಇನ್ವೆಸ್ಟ್ ಮಾಡೋದು ಅಟ್ಲೀಸ್ಟ್ ಇದರ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅಥವಾ ಒಳ್ಳೆಯ ರಿಸಲ್ಟ್ ಬಂದು ಶೇರ್ ಗ್ರೋತ್ ಆದ್ಮೇಲೆ ನೋಡೋಣ. ಬಟ್ ಈಗ ಈ ಶೇರ್ಗಳನ್ನ ಇಟ್ಕೊಂಡಿದ್ರೆ ವೆಯ್ಟ್ ಮಾಡಿ, ಅಥವಾ ನೀವೇನಾದ್ರೂ ತಗೋಬೇಕು ಅನ್ನೋದಿದ್ರೆ ಅವಾಗ ಇನ್ನೂ ಬೇಡವೇ ಬೇಡ, ಸ್ವಲ್ಪ ವೆಯ್ಟ್ ಮಾಡಿದ್ರೆ ಸೋ ಬೆಟರ್. ಓಕೆ ಸ್ನೇಹಿತರೆ, ಇದು ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ. ಇಲ್ಲಿ ನಾನು ರೆಕಮೆಂಡೇಶನ್ ಕೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ, ಬಟ್ ನನ್ನ ಸಜೆಷನ್ ಅಷ್ಟೇ ಕೊಡ್ತಾ ಇರೋದು, ಗಮನದಲ್ಲಿರಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ